ಅಗ್ರವಾರ್ತೆಯಲ್ಲಿ ಬಹಳ ಪ್ರಮುಖ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನು ನಿಮ್ಮ ಎದುರಿಗಿಡ್ತಾ ಇರುವಂತದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಮತ್ತೊಂದು ಹಳೆ ಕೇಸನ್ನ ರೀಓಪನ್ ಮಾಡಿ ಮತ್ತೆ ಮರುಜೀವ ಕೊಟ್ಟು ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆಯಾ ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ಅಂತದೊಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇದು 7 ವರ್ಷದ ಹಳೆ ಕೇಸ್ನ ವಿಚಾರ. ಹಳೆ ಕೇಸ್ಗೆ ಮರುಜೀವ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಸರ್ಕಾರ ಯಾವ ಕೇಸನ್ನ ಹಿಂಪಡೆದಿತ್ತು ಆ ಪ್ರಕರಣಕ್ಕೀಗ ಕಾಂಗ್ರೆಸ್ ಮರುಜೀವ ಕೊಡ್ತಾ ಇರೋದು. ಯಾವ ವಿಚಾರ? 2017ರಲ್ಲಿ ನಡೆದಂತಹ ಒಂದು ಘಟನೆ, ದತ್ತಪೀಠದಲ್ಲಿ ಗೋರಿ ಹೊಡೆದಿದ್ದಂತಹ ಕೇಸ್ ಏನಿತ್ತು ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 2021ರಲ್ಲಿ ಬಿಜೆಪಿ ಸರ್ಕಾರ ಆ ಕೇಸನ್ನ ಹಿಂಪಡೆದಿತ್ತು. ಈಗ ಮತ್ತೆ ಮರುಜೀವ. ಹಿಂದೂ ಕಾರ್ಯಕರ್ತನ ಮೇಲೆ ಬಿತ್ತು ಕೇಸ್. ಹಿಂದೂ ಕಾರ್ಯಕರ್ತನ ಮೇಲೆ ಕೇಸ್ ಹಾಕಲಾಗಿದೆ. ಕಲಬುರಗಿ ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷನ ಮೇಲೆ ರೌಡಿ ಶೀಟ್ ಓಪನ್ ಆಗಿದೆ. ಲಕ್ಷ್ಮೀಕಾಂತ್ ಅವರ ಮೇಲೆ ಈಗ ಕೇಸ್ ಬಿದ್ದಿದೆ. ಹಿಂದೂ ಕಾರ್ಯಕರ್ತ ಆತನ ಮೇಲೆ ಕೇಸ್ ಬಿದ್ದಿದೆ. ರೌಡಿ ಶೀಟ್ ಕೇಸ್ ಓಪನ್ ಆಗಿದೆ. ಕಲಬುರಗಿಯ ಹಿಂದೂ ಜಾಗೃತಿ ಸೇನೆಯ ಲಕ್ಷ್ಮೀಕಾಂತ್ ಸ್ವಾಧ್ವಿ ಮೇಲೆ ಆರ್ಜಿ ನಗರ ಠಾಣೆಯಲ್ಲಿ ರೌಡಿ ಶೀಟ್ ಕೇಸ್ ಓಪನ್ ಆಗಿದೆ. ಇದಕ್ಕೂ ಕೂಡ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಕಡೆಯಿಂದ. ಹಿಂದೂ ಕಾರ್ಯಕರ್ತರ ಮೇಲೆ ಒಂದಾದ ಮೇಲೆ ಒಂದು ಕೇಸ್ಗಳು ಓಪನ್ ಆಗ್ತಾ ಇದೆ. ಈಗ ಲಕ್ಷ್ಮೀಕಾಂತ್ ಸ್ವಾಧಿ ಮೇಲೆ ರೌಡಿ ಶೀಟ್ ಓಪನ್ ಆಗಿದೆ. ಹಿಂದೂ ಕಾರ್ಯಕರ್ತ ಪಠಾಣ್ ಚಿತ್ರ ವಿರೋಧಿಸಿ ಹೋರಾಟ ನಡೆಸಿದ್ದಂತಹ ಲಕ್ಷ್ಮೀಕಾಂತ್ ಸ್ವಾಧಿ ವಿರುದ್ಧ ಕಲಬುರಗಿ ಶೆಟ್ಟಿ ಥಿಯೇಟರ್ ಮೇಲೆ ಕಲ್ಲು ತೂರಿದ್ದಂತಹ ಕೇಸ್ ಅದು. ಸ್ವಾಧಿ ಮೇಲಿನ ಕೇವಲ ಒಂದು ಪ್ರಕರಣ, ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಈಗ ಕೇಸ್ ಅನ್ನುವಂತಹ ಮಾಹಿತಿ. ಅಂದ್ರೆ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, ಒಂದಾದ ಮೇಲೊಂದು ಕೇಸ್ಗಳೇನಾಗ್ತಾ ಇದೆ, ಅದು ಹಿಂದೂ ಕಾರ್ಯಕರ್ತರ ಮೇಲೆ ಆಗ್ತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂತಹ ಆರೋಪ. ಅದರ ಸಾಲಿಗೆ ಮತ್ತೊಂದು ಸೇರ್ತಾ ಇದೆ. ಈ ವ್ಯಕ್ತಿಯ ಮೇಲೆ ಈಗ ಕೇಸ್ ದಾಖಲಾಗಿದೆ. ಪಠಾಣ್ ಚಿತ್ರ ವಿರೋಧಿಸಿ ಹೋರಾಟ ನಡೆಸಿದ್ರಂತೆ ಲಕ್ಷ್ಮೀಕಾಂತ್ ಸ್ವಾಧಿ ಇವರ ಹೆಸರು. ಸ್ವಾಧಿ ವಿರುದ್ಧ ಈಗ ಕಲಬುರಗಿ ಶೆಟ್ಟಿ ಥಿಯೇಟರ್ ಮೇಲೆ ಕಲ್ಲು ತೂರಿದಂತಹ ಪ್ರಕರಣ ಇದೆ. ಹಾಗಂತ ಇದು ಒಂದೇ ಪ್ರಕರಣ, ಬೇರೆ ಯಾವುದು ಪ್ರಕರಣ ಇಲ್ಲ ಇವರ ಮೇಲೆ. ಈ ಹಿಂದೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಆದರೆ ಈ ಪ್ರಕರಣದಲ್ಲಿ ಈಗ ಕೇಸ್ ದಾಖಲು. ಪಠಾಣ್ ಚಿತ್ರವನ್ನ ವಿರೋಧಿಸಿ ಹೋರಾಟ ನಡೆಸಿದ್ರಂತೆ ಲಕ್ಷ್ಮೀಕಾಂತ್ ಸ್ವಾಧಿ ವಿರುದ್ಧ ಕಲಬುರಗಿ ಥಿಯೇಟರ್ ಮೇಲೆ ಕಲ್ಲು ತೂರಿತ್ತು ಕೇಸ್ ಇದೆ. ಈ ಹಿಂದೆ ಬೇರೆ ಯಾವ ಪ್ರಕರಣವೂ ಇವರ ಮೇಲೆ ಇದೆ ಅನ್ನುವುದರ ಬಗ್ಗೆ ದಾಖಲೆಗಳಿಲ್ಲ. ಇದೊಂದೇ ಕೇಸ್ ಇವರಿಗೆ ದಾಖಲಾಗಿರುವಂಥದ್ದು. ಈಗ ಒಂದೇ ಕೇಸ್ ದಾಖಲಾಗಿದ್ರು ಕೂಡ ಈ ವ್ಯಕ್ತಿಯ ವಿರುದ್ಧ, ಈ ಹಿಂದೂ ಕಾರ್ಯಕರ್ತರ ವಿರುದ್ಧ ಈಗ ರೌಡಿ ಶೀಟರ್ ಓಪನ್ ಆಗಿರೋದು. ರೌಡಿ ಶೀಟರ್ ಪಟ್ಟಿಗೆ ಈಗ ಲಕ್ಷ್ಮೀಕಾಂತ್ ಹೆಸರು ಸೇರ್ಪಡೆಯಾಗ್ತಾ ಇದೆ. ಕಲಬುರಗಿಯ ಹಿಂದೂ ಸೇನೆಯ ಅಧ್ಯಕ್ಷರು ಲಕ್ಷ್ಮೀಕಾಂತ್ ಸ್ವಾಧಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಶರಣಯ್ಯ ಹಿರೇಮಠ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಏನಿದು ಪಠಾಣ್ ಚಿತ್ರವನ್ನ ವಿರೋಧ ಮಾಡಿದ್ರು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಈಗ ಲಕ್ಷ್ಮೀಕಾಂತ್ ವಿರುದ್ಧ ರೌಡಿ ಶೀಟರ್ ಕೇಸ್ ಹಾಕಲಾಗಿರುವಂಥದ್ದು? ಯಾರು ಹಾಕಿದ್ದಾರೆ, ಯಾವಾಗ ಹಾಕಲಾದಂಥದ್ದು, ಏನ್ ಹೇಳ್ತಾ ಇದ್ದಾರೆ ಈಗ ಲಕ್ಷ್ಮೀಕಾಂತ್? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹೌದು ವೀಣಾ, ರಾಜ್ಯಾದ್ಯಂತ ಏನು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ಹಾಕುವಂತಹ ಕೆಲಸಗಳು ನಡೀತಾ ಇದೆ. ಇದಕ್ಕೆ ಒಂದು ಹೊಸದಾಗಿ ಸೇರ್ಪಡೆ. ಇಲ್ಲಿ ಕೇಸ್ ಹಾಕಿಲ್ಲ, ಬದಲಾಗಿ ಅವರನ್ನ ರೌಡಿ ಸೀಟರ್ ಅಂತ ಪರಿಗಣನೆ ಮಾಡಿ ರೌಡಿ ಸೀಟ್ ಆತನ ಮೇಲೆ ಓಪನ್ ಮಾಡಿರುವಂತದ್ದು. ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾ ಅಧ್ಯಕ್ಷರಾಗಿ ಗುರುತಿಸಿಕೊಂಡಂತಹ ಲಕ್ಷ್ಮೀಕಾಂತ್ ಸ್ವಾಧಿ ಅನ್ನುವಂಥವ್ರು, ಇವರು ಹಿಂದೂ ಪರ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂತವ್ರು, ಹಿಂದೂ ಪರ ಕೆಲಸಗಳಲ್ಲಿ ಹೋರಾಟಗಳಲ್ಲಿ ಭಾಗವಹಿಸುವಂತವ್ರು. ಪಠಾಣ್ ಚಿತ್ರ ಏನು ಬಿಡುಗಡೆ ಆಯ್ತು, ಪಠಾಣ್ ಚಿತ್ರದಲ್ಲಿ ಹಿಂದೂಗಳಿಗೆ ಅವಮಾನ ಆಗ್ತಾ ಇದೆ ಅನ್ನುವಂತಹ ಕಾರಣ ಒಡ್ಡಿ ಆ ಚಿತ್ರವನ್ನ ತಡಿಬೇಕು ಅನ್ನುವಂತಹ ಕೂಗು ದೇಶಾದ್ಯಂತ ಕೇಳಿ ಬಂತು. ಆ ಸಂದರ್ಭದಲ್ಲಿ ಕಲಬುರಗಿನಲ್ಲೂ ಕೂಡ ಈ ಲಕ್ಷ್ಮೀಕಾಂತ್ ಸ್ವಾಧಿ ಅವರು ಪ್ರೊಟೆಸ್ಟ್ ಅನ್ನು ನಡೆಸ್ತಾರೆ. ಚಿತ್ರ ಬಿಡುಗಡೆಯಾಗ್ತಾ ಇರುವಂತಹ ಶೆಟ್ಟಿ ಥಿಯೇಟರ್ ಮುಂಭಾಗದಲ್ಲಿ ಇವರು ಮತ್ತು ಇವರ ಬೆಂಬಲಿಗರೆಲ್ಲ ಸೇರಿ ಪ್ರೊಟೆಸ್ಟ್ ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಉದ್ರಿಕ್ತ ಕಾರ್ಯಕರ್ತರ ಒಂದಿಷ್ಟು ಗುಂಪು ಅಲ್ಲಿ ಒಂದು ಸಣ್ಣ ಮಟ್ಟದ ಕಲ್ಲು ತೂರಾಟದ ಈ ಘಟನೆ ಕೂಡ ನಡೆದಿರ್ತದೆ. ಅದಾದ ನಂತರ ಆ ಬಗ್ಗೆ ಆ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತದೆ. ಆ ವಿಚಾರಣೆ, ಆ ರೀತಿ ಎಲ್ಲವೂ ಪ್ರೊಸೆಸ್ ಮತ್ತೆ ಸಂಪರ್ಕಿಸ್ತೀನಿ ನಿಮ್ಮನ್ನ ಖುದ್ದು. ಈಗ ಲಕ್ಷ್ಮೀಕಾಂತ್ ಸ್ವಾಧಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀಕಾಂತ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಲಕ್ಷ್ಮೀಕಾಂತ್ ಅವರು ಈಗ ರೌಡಿ ಶೀಟರ್ ಪಟ್ಟಿಯಲ್ಲಿ ತಮ್ಮನ್ನು ಸೇರಿಸ್ಬಿಟ್ಟಿದ್ದಾರಾ?
ಹೌದು ಮೇಡಮ್. ಏನಾಯ್ತು? ಏನ್ ಘಟನೆಗಳ ಆಧರಿಸಿ? ಏನು ಘಟನೆ ಇಲ್ಲ ಮೇಡಮ್. ನಾವು ಸುಮಾರು 8-10 ವರ್ಷದಿಂದ ಕಲಬುರಗಿಯಲ್ಲಿ ಸಂಘಟನೆ ಮಾಡ್ಕೊಂಡು ಬಂದಿದ್ವಿ ಮೇಡಮ್. ನಾವು ಯಾವುದೇ ಇನ್ನೂವರೆಗೆ ಯಾವುದೇ ಧರ್ಮ ವಿರುದ್ಧ ಯಾವುದೇ ಜಾತಿ ವಿರುದ್ಧ ಮಾತಾಡಿಲ್ಲ. ನಾವು ನಮ್ಮ ಧರ್ಮದ ಬಗ್ಗೆ ಯಾರೇ ಅಪಪ್ರಚಾರ ಮಾಡಿದ್ರು ಅದ್ರ ವಿರುದ್ಧ ಅಲ್ಲ, ಹೀಗಿದ್ರು ಕೂಡ ಯಾಕೆ ನಿಮ್ಮನ್ನ ರೌಡಿ ಶೀಟ್ ಪಟ್ಟಿಗೆ ಸೇರಿಸಿದ್ದಾರೆ ಲಕ್ಷ್ಮೀಕಾಂತ್ ಅವರೇ? ಯಾವ ಕೇಸು? ಮೇಡಮ್ ಇರೋದೇ ನನ್ನ ಮೇಲೆ ಒಂದು ಕೇಸ್ ಮೇಡಮ್. ಅದು ಪಟ್ಟಣ ಮೂವಿ ಬಂದಾಗ ಆ ಪಟ್ಟಣ ಮೂವಿ ನಾವು ಥಿಯೇಟರ್ ಅಲ್ಲಿ ಹಚ್ಚಬೇಡ್ರಿ ಅಂತೇಳಿ ಒಂದು ಪ್ರತಿಭಟನೆ ಮಾಡಿದ್ವಿ ಮೇಡಮ್. ಅದು ಅಲ್ಲಿ ಪೊಲೀಸರು ವೈಫಲ್ಯದಿಂದ ಒಂದು ಚಿಕ್ಕ ಘಟನೆ ನಡೀತು ಮೇಡಮ್. ನಡೆದ ಕೂಡಲೇ ನಾನು ಸ್ವಲ್ಪ ನನ್ನ ಕೈಗೆ ಗಾಯ ಆಯ್ತು ಮೇಡಮ್. ಒಂದು 8 ಸ್ಟಿಚಸ್ ಬಿದ್ದು ಅದು ಒಯ್ದು ಅಡ್ಮಿಟ್ ಮಾಡಿ ಎಲ್ಲ ಮಾಡಿ ನಮ್ಮನ್ನ ಜೈಲಿಗೆ 15 ದಿವಸ ಜೈಲಿಗೆ ಹಾಕಿದ್ರು ಮೇಡಮ್ ಪೊಲೀಸರು. ಓಕೆ, ಅದು ಒಂದೇ ಕೇಸ್ ಮೇಡಮ್ ಇರೋದು. ಅಲ್ಲ, ಈಗ ಮತ್ತೆ ತಾವು ಕ್ರಾಸ್ ಚೆಕ್ ಮಾಡಿದ್ರ ಅದನ್ನ? ಇಲ್ಲ ಮೇಡಮ್, ಈಗ ಕೋರ್ಟ್ ನಲ್ಲಿ ನಡೀತಾ ಇದೆ ಮೇಡಮ್ ಅದು ಕೇಸು. ಅದೀಗ ಒಮ್ಮೆದೊಮ್ಮೆ ನಮ್ಗೆ ಗೊತ್ತಾಗಿಲ್ಲ ಮೇಡಮ್. ಒಮ್ಮೆದೊಮ್ಮೆ ರೌಡಿ ಶೀಟ್ ಅಂತೇಳಿ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಮೇಡಮ್. ಈಗ ನನಗೆ ನೋಟಿಸ್ ಕೊಟ್ಮೇಲೆ ನಿಮ್ಗೆ ಗೊತ್ತಾಗಿದ್ದು ಮೇಡಮ್ ರೌಡಿ ಆಗಿದೆ ಅಂತೇಳಿ. ಅಂದ್ರೆ ಈ ಹಿಂದೆ ಬೇರೆ ಯಾವ ಕೇಸಲ್ಲೂ ತಾವು ಸಿಕ್ಕಾಕೊಂಡಿದ್ದಿಲ್ವಾ? ಕೇಸ್ ಆಗಿದ್ದಿಲ್ವಾ? ಇಲ್ಲ ಮೇಡಮ್, ಇಲ್ಲ ಮೇಡಮ್, ಇಲ್ಲ. ಇದೊಂದೇ ಪ್ರಕರಣ ಸ್ಪೆಷಲ್ ಆಗಿ ಟಾರ್ಗೆಟ್ ಮೇಡಮ್. ನಮ್ಮ ಕಲಬುರಗಿಯಲ್ಲಿ ನಾನು ಯಾವುದೇ ಒಂದು ಏನಾದ್ರೂ ನಾನೇ ಸ್ವಲ್ಪ ಮುಂದಿರೋದು. ಹಾಗಾಗಿ ನನ್ನೇ ಟಾರ್ಗೆಟ್ ಮಾಡಿ ಏನು ಕಾಂಗ್ರೆಸ್ನವರು ಇದು ಬೇಕಂತ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಮೇಡಮ್ ನನ್ನ ಮೇಲೆ. ಯಾವಾಗ ಗೊತ್ತಾಯ್ತು ತಮ್ಗೆ ರೌಡಿ ಶೀಟರ್ ಪಟ್ಟಿಯಲ್ಲಿ ತಮ್ಮ ಹೆಸರಿದೆ ಅಂತ? ಮೊನ್ನೆ ಮೇಡಮ್ 24ನೇ ತಾರೀಕು ಗೊತ್ತಾಯ್ತು ಮೇಡಮ್. ಓಕೆ, ಅವಾಗೆ ಬಂದಿದ್ದ ನೋಟಿಸ್ ಅದು? ನೋಟಿಸ್ ಮೇಡಮ್. ಅದ್ರಲ್ಲೂ ನೋಟಿಸ್ ನಲ್ಲಿ ಸುಳ್ಳು ಪ್ರಕರಣ ಮಾಡ್ರಿ ಮೇಡಮ್. ಏನಂತೇಳಿ ನಾನು ನಮ್ಮ ಏರಿಯಾದಲ್ಲಿ ನಿಂತು ಕ್ರಿಸ್ಮಸ್ ಹಬ್ಬದ ವಿರುದ್ಧ ನಾನು ಮಾತಾಡ್ತಾ ಇದ್ದೆ ಅಂತೇಳಿ. ಆದ್ರೆ ನಾನು ಏರಿಯಾದಲ್ಲಿ ಇದ್ವಿಲ್ಲ, ನಾನು ಸುಳ್ಳು ನಾನು ಅಲ್ಲಿ ಅಶಾಂತಿ ವಾತಾವರಣ ಉಂಟು ಮಾಡಿದೆ ಅಂತ ನಮ್ಮ ಏರಿಯಾದಲ್ಲಿ ಎಲ್ಲಾ ಸುಳ್ಳು ಪ್ರಕರಣ ಬರೆದು ಇದು ಮಾಡ್ರಿ ಮೇಡಮ್. ಓಕೆ, ಬೇರೆ ಬೇರೆ ಪ್ರಕರಣನೂ ಕೂಡ ಹಾಕಿದಾರ ನಿಮ್ಮ ಮೇಲೆ? ಮೇಡಮ್ ಪ್ರಕರಣ ಅಂತೇಳಿ ಫಸ್ಟ್ ಕೇಸ್ನಾಗೆ ಪ್ರಕರಣ ಮೇಡಮ್ 5-6 ಇದು ಕೇಸ್ ಆಗಿದ್ದಾರೆ ಮೇಡಮ್. ಇಲ್ಲ ಲಕ್ಷ್ಮೀಕಾಂತ್ ಅವರಿಗೆ ನಿಮ್ಗೆ ನೋಟಿಸ್ ಬಂದಿದೆಯಲ್ಲ, ಆ ನೋಟಿಸ್ ಅಲ್ಲಿ ಏನಿದೆ ಎಕ್ಸಾಕ್ಟ್ ಆಗಿ? ನೋಟಿಸ್ ನಲ್ಲಿ ಮೇಡಮ್ ನಾನು ಅಲ್ಲಿ ನಮ್ಮ ಏರಿಯಾದಲ್ಲಿ ಕ್ರಿಸ್ಮಸ್ ಹಬ್ಬದ ವಿರುದ್ಧ ಮಾತಾಡ್ತಾ ಇದ್ದೆ ಅಂತೆ, ಹಾಗೂ ಅಲ್ಲಿ ಅಶಾಂತಿ ವಾತಾವರಣ ಉಂಟು ಮಾಡ್ತಾ ಇದ್ದೆ ಅಂತ ಮೇಡಮ್ ನಾನು. ಆ ನೋಟಿಸ್ ನಲ್ಲಿ ಅದು ಮೆನ್ಷನ್ ಮಾಡಿದ್ದಾರೆ ಮೇಡಮ್. ಬಟ್ ಪಠಾಣ್ ಚಿತ್ರದ ಸಂದರ್ಭದಲ್ಲಿ ನೀವೇನ್ ಅದು ವಿರೋಧ ಮಾಡಿದ್ರೆ ಅದಕ್ಕಲ್ಲ ಇದು? ಅದಕ್ಕಲ್ಲ ಮೇಡಮ್, ಇದು ನೋಟಿಸ್ ಮೇಡಮ್. ಇದು ರೌಡಿ ಸೀಟ್ ಓಪನ್ ಆಗಿದೆಲ್ಲ, ಅದು ರೋಡಿ ಓಪನ್ ಆದ ಕೂಡಲೇ ಇದು ಕೊಡ್ತಾರೆ ಮೇಡಮ್ ನೋಟಿಸ್ ಎಲ್ಲ ರೋಡಿಗಳಿಗೆ. ಆತರ ನಂಗೆ ನೋಟಿಸ್ ಕೊಟ್ರು ಮೇಡಮ್. ನಿಮ್ಗೊಬ್ರಿಗೇನಾ ಅಥವಾ ನಿಮ್ಮ ಟೀಮ್ ನಲ್ಲಿ ಅಥವಾ ಅವತ್ತು ಘಟನೆ ನಡೆದಂತಹ ಸಂದರ್ಭದಲ್ಲಿ ಬೇರೆ ಯಾರಿದ್ರೋ ಅವರಿಗೆಲ್ಲರಿಗೂ ಹೋಗಿದ್ಯಾ ಹೇಗೆ? ಇಲ್ಲ ಮೇಡಮ್, ಇಲ್ಲಿ ಅದ್ರದ್ದು ಜವಾಬ್ದಾರಿ ನಾನೇ ಮೇಡಮ್. ನಾನು ಒಬ್ಬನ ಮೇಲೆ ಇದು ಮಾಡಿದ್ದಾರೆ ಮೇಡಮ್ ರೌಡಿ ಸೀಟ್. ಈಗ ತಾವು ಏನ್ ಹೆಜ್ಜೆ ಇಡ್ತೀರಿ? ಇಲ್ಲ ಮೇಡಮ್, ಈಗ ನಾನು ಕಾನೂನಾತ್ಮಕವಾಗಿ ಹೈಕೋರ್ಟ್ಗೆ ನಾನು ವಕೀಲರಿಗೆ ಇದು ಮಾಡಿದ್ದೀನಿ ಮೇಡಮ್. ನಾನು ಕೊಟ್ಟು ಬಂದಿದ್ದೀನಿ ಎಲ್ಲ ಡಾಕ್ಯುಮೆಂಟ್ಸ್. ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಅಂತ ಹೇಳಿ ಹೇಳಿದ್ರು ಮೇಡಮ್ ವಕೀಲರು. ನಿಮ್ಗೆ ಏನ್ ಅನಿಸ್ತಾ ಇದೆ ಈಗ ರೌಡಿ ಶೀಟ್ ಪಟ್ಟಿಯಲ್ಲಿ ತಮ್ಮ ಹೆಸರು ಸೇರಿಸಿದಾರಲ್ಲ? ಮೇಡಮ್ ತುಂಬಾ ನೋವಾಗ್ತಾ ಇದೆ ಮೇಡಮ್. ಯಾಕಂದ್ರೆ ನಾವು ಧರ್ಮಸ್ಥಳಕ್ಕೆ ನಾವು ಹೋರಾಡೋರು, ನಾವು ಸಾಮಾಜಿಕ ಸೇವೆ ಮಾಡೋರು, ನಮ್ಮಂತರ ಮೇಲೆ ರೌಡಿ ಶೀಟ್ ಆಗ್ಬೇಕು ಮೇಡಮ್. ನಮ್ದು ಏನ್ ಉಳಿತು ಮೇಡಮ್? ವ್ಯಾಲ್ಯೂ ಏನು ಉಳಿತು? ಹಿಂದೂ ಕಾರ್ಯಕರ್ತ ತಾವು ಅನ್ನುವಂತ ಉದ್ದೇಶದಿಂದಲೇ ಇದನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ? 100% ಮೇಡಮ್. ನಾನು ಪಕ್ಕ ಹಿಂದುತ್ವ ಬಗ್ಗೆ, ನಾನು ಕಲಬುರಗಿಯಲ್ಲಿ ಏನೇ ಆಗಲಿ ಹಿಂದುತ್ವ ಬಗ್ಗೆ ಸ್ವಲ್ಪನಾದ್ರೂ ಏನಾದ್ರೂ ಆದ್ರೂ ನಾನು ರೋಡಿಗೆ ಹೇಳ್ತೀನಿ ಮೇಡಮ್. ನಾನು ಪ್ರತಿಭಟನೆಗೆ ತಾವು ಊಹಿಸಿದ್ರ ತಾವ್ ಈ ರೀತಿಯಲ್ಲಿ ಟಾರ್ಗೆಟ್ ಆಗ್ತೀರಾ ಅಂತ ತಾವ್ ಹೇಳೋ ಪ್ರಕಾರ? ಇಲ್ಲ ಮೇಡಮ್, ನಾನು ಊಹಿಸಿರ್ಲಿಲ್ಲ. ಆದ್ರೆ ಇವತ್ತಿನ ದಿವಸ ಒಮ್ಮಿದೊಮ್ಮೆ ಇಲ್ಲಿ ನಮ್ಮ ಸಚಿವರಾದಾರ, ಇಲ್ಲಿ ನಮ್ಮ ಕಲಬುರಗಿ ಸಚಿವರು, ಅವ್ರಿಂದ ಇದು ಆಗಿದೆ ಮೇಡಮ್ ಸಂಪೂರ್ಣವಾಗಿ. ಅದಕ್ಕೆ ಮೇಡಮ್ ಈಗ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀನಿ. ಎಲ್ಲ ಜನರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೇಡಮ್. ಎಲ್ಲ ಮಠಾಧೀಶರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ತಮ್ಮ ಅಧ್ಯಕ್ಷರ ಬಳಿ ಹೇಳಿದ್ರ ಇದನ್ನ? ಅವರಿಂದ ಏನಾದ್ರು ಸಪೋರ್ಟ್ ಸಿಕ್ತಾ? ಯಾರಿಂದ ಮೇಡಮ್? ಈಗ ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷರು ತಾವು. ಹಾ ಮೇಡಮ್. ತಮ್ಮ ಪ್ರಮುಖ ನಾಯಕರ ಬಗ್ಗೆ ಅವರ ಹತ್ರ ಹೋಗಿ ಈ ವಿಚಾರವನ್ನ ಹೇಳಿದ್ರ, ರೌಡಿ ಶೀಟರ್ ಪಟ್ಟಿಗೆ ನನ್ನ ಸೇರಿಸಿದ್ದಾರೆ ಅಂತ? ಮೇಡಮ್ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾನು ಹೇಳಿದ್ದೀನಿ ಮೇಡಮ್, ವಿನಯ್ ಗೌಡ ಅಂತೇಳಿ. ಅವರು ನಾನು ಉಪಮುಖ್ಯಮಂತ್ರಿ ಹತ್ರ ಮಾತಾಡೋದು ತೆಗಿಸ್ತೀನಿ. ಒಂದು ವಾರ ಟೈಮ್ ಕೊಟ್ಟಿದ್ದೀವಿ ಅವರಿಗೆ. ಒಂದು ವಾರದಲ್ಲಿ ಅವ್ರು ತೆಗಿಲಿಲ್ಲಪ್ಪ ಅಂದ್ರೆ ನೀವೆಲ್ಲರೂ ಬೆಂಗಳೂರು ಬನ್ನಿ, ಅವರ ಮನೆ ಹತ್ರ ಹೋಗಿ ನಾವು ಧರಣಿ ಮಾಡೋಣ ಅಂತ ಹೇಳಿದ್ದಾರೆ ಮೇಡಮ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಲಕ್ಷ್ಮೀಕಾಂತ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.